ಕಾರ್ಯಾಗಾರದಲ್ಲಿ ತ್ರಿವೇಣಿ ಕಾದಂಬರಿಕಾರ್ತಿ ತ್ರಿವೇಣಿ ಅವರ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ತ್ರಿವೇಣಿ ಅನ್ನುವಂಥದ್ದು ಶ್ರೀಮತಿ ಅನಸೂಯ ಶಂಕರ್ ಅವರ ಕಾವ್ಯನಾಮ ತ್ರಿವೇಣಿ ಎಂಬುದು. ತ್ರಿವೇಣಿ ಅವರು ಸೆಪ್ಟೆಂಬರ್ 1 ಮಂಡ್ಯದಲ್ಲಿ ಜನಿಸ್ತಾರೆ. ತಂದೆ BM ಕೃಷ್ಣಸ್ವಾಮಿ, ಪ್ರಸಿದ್ಧ ವಕೀಲರು. ತಾಯಿ ತಂಗಮ್ಮ ಅಂತ. ಇವರ ಹೈಸ್ಕೂಲ್ವರೆಗಿನ ಶಿಕ್ಷಣ ಮಂಡ್ಯದಲ್ಲಿ ಆಗುತ್ತೆ. ಸಾಹಿತ್ಯ ಕೃಷಿ ಕಾರ್ಯಾಗಾರದ ಉದ್ದೇಶ ಮತ್ತು ಸಾಹಿತ್ಯ ಕಾರ್ಯಾಗಾರದಲ್ಲಿ ಏನೆಲ್ಲ ಮಾಡಿದ್ದೀವಿ ಅಂತ ಹೇಳಿ ಪುನರಾವರ್ತನೆ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ತ್ರಿವೇಣಿ ಅವರ ಕಾದಂಬರಿಕಾರ್ತಿ ತ್ರಿವೇಣಿ ಅವರ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ಸೊ ತ್ರಿವೇಣಿ ಅವರು ಸೆಪ್ಟೆಂಬರ್ 1, 1968 ಮಂಡ್ಯದಲ್ಲಿ ಜನಿಸ್ತಾರೆ. ಸೊ BM ಕೃಷ್ಣಸ್ವಾಮಿ ಪ್ರಸಿದ್ಧ ವಕೀಲರು, ಅವರು ಇವರ ತಂದೆ. ಮತ್ತು ತಾಯಿ ತಂಗಮ್ಮ ಅಂತ. ಇವರು ಹೈಸ್ಕೂಲ್ವರೆಗಿನ ಶಿಕ್ಷಣವನ್ನು ಮಂಡ್ಯದಲ್ಲಿ ಮಾಡ್ತಾರೆ. ಅವ್ರ ಬಹುತೇಕ ಶಿಕ್ಷಣ ಮಂಡ್ಯದಲ್ಲಿ ನಡೆಯುತ್ತೆ. ಇನ್ನು ಅವರು ಕಾಲೇಜ್ ಶಿಕ್ಷಣವನ್ನು ಮೈಸೂರಿನಲ್ಲಿ ಮಾಡ್ತಾರೆ. ನಂತರ ಮೈಸೂರಿನಿಂದ ಮಂಡ್ಯಕ್ಕೆ ಬಂದು ಅಲ್ಲಿ ಪ್ರೌಢಶಾಲೆಯಲ್ಲಿ ಒಂದು ಅಧ್ಯಾಪಕಿಯಾಗಿ ಸೇವೆಯನ್ನು ಪ್ರಾರಂಭಿಸ್ತಾರೆ. ಮತ್ತು ಕನ್ನಡದ ಕಣ್ವ BM ಶ್ರೀ ಅವರು, ಅಂದರೆ BM ಶ್ರೀಕಂಠನವರು ಇವರು ದೊಡ್ಡಪ್ಪ, ಹೆಸರಾಂತ ಕಾದಂಬರಿಕಾರ್ತಿ. ಇವರು ಮಂಡ್ಯ ಮತ್ತು ಮೈಸೂರಿನಲ್ಲಿ ಪ್ರೌಢ ಶಿಕ್ಷಣ ಮತ್ತು ತಮ್ಮ ಕಾಲೇಜ್ ಶಿಕ್ಷಣವನ್ನು ಮುಗಿಸ್ಕೊಳ್ತಾರೆ. ತದನಂತರ ಇವರು ಮನಃಶಾಸ್ತ್ರದಲ್ಲಿ ಪದವೀಧರರಾಗ್ತಾರೆ. ಅದಷ್ಟೇ ಅಲ್ಲ, ಅನೇಕ ಕೃತಿಗಳು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಮಾಡ್ತಾರೆ, ಆ ಮನಃಶಾಸ್ತ್ರವನ್ನೇ ಕೇಂದ್ರ ಪ್ರಧಾನ ವಸ್ತುವಾಗಿಟ್ಕೊಂಡು ಅವ್ರು ಏನು ಮಾಡ್ತಾರೆ, ಹಲವು ಕಾದಂಬರಿಗಳನ್ನು ದೂರದ ಬೆಟ್ಟ, ಬೆಕ್ಕಿನ ಕಣ್ಣು, ಬಾನು ಬೆಳಗಿತು, ಹೃದಯ ಗೀತೆ, ಕೀಲುಗೊಂಬೆ, ಅಪಸ್ವರ, ಅಪಜಯ, ತಾವರೆಯ ಕೊಳ, ಸೋತು ಗೆದ್ದವಳು, ಕಂಕಣ, ಮುಚ್ಚಿದ ಬಾಗಿಲು, ಮೊದಲ ಹೆಜ್ಜೆ, ಅವಳ ಮನೆ, ವಸಂತಗಾನ, ತೀರ್ಥಯಾತ್ರೆ, ಎರಡು ಮನಸ್ಸು, ಹೆಂಡತಿಯ ಹೆಸರು, ಸಮಸ್ಯೆಯ ಮಗು, ಅವಳ ಮಗಳು. ಈ ಆ್ಯಕ್ಚುಲಿ ಇಡೀ ನಮ್ಮ ಸಾಹಿತ್ಯ ಲೋಕದಲ್ಲಿ ಒಬ್ಬ ಕಾದಂಬರಿಗಾರ್ತಿಯ ಅತಿ ಹೆಚ್ಚು ಸಿನಿಮಾಗಳು ಆಗಿದೆ ಅಂತಂದರೆ ಅದು ತ್ರಿವೇಣಿ ಅವ್ರದ್ದು. ಸೊ ನಾವು ಶರಪಂಜರ ಸಿನಿಮಾವನ್ನು ನೋಡಿದ್ದೀವಿ. ಸೊ ಆ ಶರಪಂಜರ ಸಿನಿಮಾ ಕೂಡ ಇವರದೇ ಆದ ಕಾದಂಬರಿಯ ಕೇಂದ್ರೀಕೃತವಾಗಿ ಮಾಡಿರುವಂಥದ್ದು. ಮತ್ತು ನೀವು ಕಾದಂಬರಿಗಳು ತ್ರಿವೇಣಿ ಅವರು ಬರೆದಿರುವಂಥ ಕಾದಂಬರಿಗಳನ್ನು ಓದಿದ್ರೆ, ಅಂದರೆ ಅವರು ಸುಮಾರು 25 ಕಾದಂಬರಿಗಳನ್ನು ಬರೆದಿದ್ದಾರೆ. ಸೊ ಬಹುತೇಕ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹುಶಃ ಈಕೆಗೆ ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಾಗಿತ್ತು ತ್ರಿವೇಣಿ ಅವರಿಗೆ. ಬಹುಶಃ ಸಿಗಲಿಲ್ಲ. ಅದೊಂದು ದುರಂತ ಅಂತಲೇ ಹೇಳ್ಬೋದು. 25 ಕಾದಂಬರಿಗಳನ್ನು ತ್ರಿವೇಣಿ ಅವರು ಕನ್ನಡ ಸಾಹಿತ್ಯಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ ತ್ರಿವೇಣಿ ಅವರು. ಸೊ ಇದನ್ನು ನಾವು ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಅವರನ್ನು ನೆನೆಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ತ್ರಿವೇಣಿ ಅವರ ಪ್ರಸಿದ್ಧ ಕಾದಂಬರಿಗಳನ್ನು ನಾನು ನಿಮ್ಮ ಜೊತೆ ಓದ್ಬಿಡ್ತೀನಿ. ಹಣ್ಣೆಲೆ ಚಿಗುರಿದಾಗ ಅಂತ ನೀವು ಸಿನಿಮಾನು ನೋಡಿರ್ತೀರಿ, ಗೊತ್ತಿಲ್ಲ. ಹಣ್ಣೆಲೆ ಚಿಗುರಿದಾಗ ಅಂತ ಅವರ ಕಾದಂಬರಿ ಇದೆ. ಬೆಳ್ಳಿ ಮೋಡ ಅಂತ ಒಂದು ಕಾದಂಬರಿ ಇದೆ. ಶರಪಂಜರ ಇವರ ಪ್ರಸಿದ್ಧವಾದ ಕಾದಂಬರಿ. ಮುಕ್ತಿ ಇವರ ಕಾದಂಬರಿ. ಹೂವು ಹಣ್ಣು, ಕಾಶಿ ಯಾತ್ರೆ, ದೂರದ ಬೆಟ್ಟ, ಬೆಕ್ಕಿನ ಕಣ್ಣು, ಬಾನು ಬೆಳಗಿತು, ಕೀಲುಗೊಂಬೆ, ಹೃದಯ ಗೀತೆ, ಅಪಸ್ವರ, ಅಪಜಯ, ತಾವರೆಯ ಕೊಳ, ಸೋತು ಗೆದ್ದವಳು, ಕಂಕಣ, ಮುಚ್ಚಿದ ಬಾಗಿಲು, ಮೊದಲ ಹೆಜ್ಜೆ, ಅವಳ ಮನೆ, ವಸಂತಗಾನ, ತೀರ್ಥಯಾತ್ರೆ, ಎರಡು ಮನಸ್ಸು, ಹೆಂಡತಿಯ ಹೆಸರು, ಸಮಸ್ಯೆಯ ಮಗು. ಅವರ ಕೊನೆಯ ಕಾದಂಬರಿ ಅವಳ ಮಗಳು ಅಂತ. ಈ ಕಾದಂಬರಿ ಅರ್ಧವಾಗಿದ್ದಾಗ ತ್ರಿವೇಣಿ ಅವರು ನಿಧನರಾಗ್ತಾರೆ. ಶ್ರೀಮತಿ MC ಪದ್ಮಾ ಅವರು ಇದನ್ನು ಪೂರ್ಣಗೊಳಿಸ್ತಾರೆ. ಯಾವ ಕಾದಂಬರಿ? ಅವಳ ಮಗಳು ಅನ್ನುವಂಥ, ತ್ರಿವೇಣಿಯವರ ಅವಳ ಮಗಳು ಅನ್ನುವಂಥ ಕಾದಂಬರಿಯನ್ನು ಬರೀತಾ ಇರ್ತಾರೆ. ಅದು ಅರ್ಧ ಮುಗಿದಿರುತ್ತೆ, ಆಗ ಅವರು ನಿಧನರಾಗ್ತಾರೆ. ಆಗ MC ಪದ್ಮಾ ಅವರು ಇದನ್ನು ಪೂರ್ಣಗೊಳಿಸ್ತಾರೆ. ಇವರ ಕಥಾ ಸಂಕಲನಗಳಲ್ಲಿ ಪ್ರಮುಖ ಸಂಕಲನಗಳು ಅಂತಂದರೆ ಸಮಸ್ಯೆಯ ಮಗು ಅಂತ, ಎರಡು ಮನಸ್ಸು ಅಂತ, ಹೆಂಡತಿಯ ಹೆಸರು ಅಂತ ಹೇಳಿ ಇವರ 3 ಕಥಾ ಸಂಕಲನಗಳಿದೆ. ಮತ್ತು ಇವರ ಕೃತಿಗಳು ಕೂಡ ಅನುವಾದ ಮಾಡಿರುವಂಥ ಕೃತಿಗಳು ಅಂತ, ಅಂದರೆ ಅನುವಾದಗೊಂಡಂತಹ ಕೃತಿಗಳು ಅಂತಂದರೆ ಅಪಸ್ವರ ಮತ್ತು ಅಪಜಯ ಕಾದಂಬರಿಗಳನ್ನು ತ್ರಿವೇಣಿ ಸಪ್ತಕ್ ಎಂಬ ಹೆಸರಿನಲ್ಲಿ 7 ಸಣ್ಣ ಕಥೆಗಳನ್ನು ಹಿಂದಿಗೆ SR ರಾಮಸ್ವಾಮಿ ಅವರು ಅನುವಾದ ಮಾಡಿದ್ದಾರೆ.
ಮತ್ತು ಮೀರಾ ನಾರ್ವೇಕರ್ ಅನ್ನೋರು ಶರಪಂಜರ ಅನ್ನುವಂತಹ ಕಾದಂಬರಿಯನ್ನು ದ ಮ್ಯಾಡ್ ವುಮನ್ ಅಂತ ಅನ್ನುವಂತಹ ಶೀರ್ಷಿಕೆಯಲ್ಲಿ ದ ಮ್ಯಾಡ್ ವುಮನ್ ಎಂಬ ಶೀರ್ಷಿಕೆಯಲ್ಲಿ ಅನುವಾದವನ್ನು ಮಾಡ್ತಾರೆ. ಯಾರು? ಮೀರಾ ನಾರ್ವೇಕರ್ ಅಂತ ಅನ್ನುವಂಥವ್ರು. ಬೆಕ್ಕಿನ ಕಣ್ಣು ಅನ್ನುವಂತಹ ಕಾದಂಬರಿಯನ್ನು ಶರ್ವಾಣಿಯವರು ತೆಲುಗಿಗೆ ಅನುವಾದ ಮಾಡ್ತಾರೆ. ಯಾವುದು? ಬೆಕ್ಕಿನ ಕಣ್ಣು ಕಾದಂಬರಿಯನ್ನು ತೆಲುಗಿಗೆ ಶರ್ವಾಣಿಯವರು ಅನುವಾದವನ್ನು ಮಾಡ್ತಾರೆ. ಇವರ ಬಹುತೇಕ ಕಾದಂಬರಿಗಳು ಚಲನಚಿತ್ರಗಳಾಗಿ ಜಗತ್ತಿಗೆ ತೋರ್ಪಡ್ತವೆ. ತ್ರಿವೇಣಿಯವರ 5 ಕಾದಂಬರಿಗಳು ಚಲನಚಿತ್ರವಾಗ್ತವೆ. ನೀವು ಇಮ್ಯಾಜಿನ್ ಮಾಡಿ, ನಿಜವಾಗ್ಲೂ ಕೂಡ ತ್ರಿವೇಣಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಿತ್ತು. ಯಾಕಂದರೆ ಇವರು ಬರೆದಂತಹ ಕಾದಂಬರಿಗಳು ಅಷ್ಟು ಮೌಲ್ಯಯುತವಾಗಿರುವಂಥವು. ಅದಷ್ಟೇ ಅಲ್ಲ, ಹಣ್ಣೆಲೆ ಚಿಗುರಿದಾಗ ನೀವು ಸಿನಿಮಾವನ್ನು ನೋಡ್ಬೋದು. ಯಾರಾದರೂ ಹಣ್ಣೆಲೆ ಚಿಗುರಿದಾಗ ನಿಮ್ಗೇನಾದರೂ ಫ್ರೀ ಟೈಮ್ ಇತ್ತು ಅಂತಂದರೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಹಣ್ಣೆಲೆ ಚಿಗುರಿದಾಗ ಈ ಸಿನಿಮಾವನ್ನು ನೋಡ್ಬೋದು. ಬೆಳ್ಳಿ ಮೋಡ ಸಿನಿಮಾನ ನೋಡ್ಬೋದು. ಶರಪಂಜರ, ಮುಕ್ತಿ ಮತ್ತು ಹೂವು ಹಣ್ಣು, ಈ 5 ಚಿತ್ರಗಳು ಕೂಡ ಜಗತ್ತಿನಾದ್ಯಂತ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಂತಹ ಕಾದಂಬರಿಗಳು. ಇಂಥ ಕಾದಂಬರಿಗಳನ್ನು ಕೊಟ್ಟಂತಹ ಒಂದು ಹೆಮ್ಮೆ ತ್ರಿವೇಣಿ ಅವರಿಗೆ ಸಲ್ಲುತ್ತೆ. ಇಂತಹ ಕಾದಂಬರಿಯನ್ನು ಇಡೀ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದಂತಹ ಮಹಾನ್ ಚೈತನ್ಯಮಯಿ ತ್ರಿವೇಣಿ ಅವರು. ಇಂತಹ ಸಂದರ್ಭದಲ್ಲಿ ತ್ರಿವೇಣಿ ಅವ್ರಿಗೂ ಕೂಡ ನಾವು ನಮ್ಮ ಅನಂತ ನಮನಗಳನ್ನು ಅರ್ಪಿಸೋಣ ಈ ಒಂದು ಕ್ಷಣದಲ್ಲಿ. ತ್ರಿವೇಣಿ ಅವರ ನಿಜವಾಗ್ಲೂ ತ್ರಿವೇಣಿ ಅವರು ಎಷ್ಟು ಪ್ರತಿಭಾವಂತರು ಅಂತಂದರೆ, ಅವರ ಬಾಲ್ಯ ಜೀವನ ಹಳ್ಳಿಯಿಂದ ಪ್ರಾರಂಭವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಹೆಸರು ಕುಖ್ಯಾತಿಯನ್ನು ಪಡೆಯುತ್ತೆ. ಸೊ ಯಾಕೆ ಸಾಹಿತಿಯಾದವನು ಎಲ್ಲಿ ಬೇಕಾದರೂ ಇರ್ಬೋದು, ಆತ ಇಂಥ ವಲಯದಲ್ಲಿನೇ ಇರಬೇಕು, ಇಂಥದ್ದೇ ಸ್ಟಡಿ ಮಾಡಬೇಕು, ಹೀಗೆ ಇರಬೇಕು ಅನ್ನೋದೇನೂ ಇಲ್ಲ. ನಾನು ಬರೀತೇನೆ, ನನಗೆ ಸತತವಾದ ಅಧ್ಯಯನಶೀಲತೆಯನ್ನು ಮಾಡ್ತೇನೆ ಅನ್ನುವಂಥ ಮನಸ್ಸಿದ್ರೆ ಸಾಕು. ಪ್ರತಿಯೊಬ್ಬರಲ್ಲಿರುವಂಥ ಸಾಹಿತಿ ಎಚ್ಚೆತ್ಕೊಳ್ತಾ ಹೋಗುತ್ತೆ. ಸೊ ಬೆಕ್ಕಿನ ಕಣ್ಣು ತ್ರಿವೇಣಿಯವರ ಬೆಕ್ಕಿನ ಕಣ್ಣು ಕಾದಂಬರಿಯನ್ನು ಚಲನಚಿತ್ರವಾಗಿ ನಿರ್ದೇಶಿಸ್ತಾರೆ ಶ್ರೀ ಪುಟ್ಟಣ್ಣ ಕಣ್ಗಾಲ್ ಅವರು. ಆದರೆ ಅದನ್ನು ಕಾರಣಾಂತರದಿಂದ ಕನ್ನಡದಲ್ಲಿ ಮಾಡೋದಕ್ಕಾಗೋದಿಲ್ಲ. ಮಲಯಾಳಂನಲ್ಲಿ ಚೂಚಕಣ್ಣಿ ಎಂಬ ಹೆಸರಿನಲ್ಲಿ ನಿರ್ದೇಶಿಸ್ತಾರೆ. ಪ್ರೇಮ್ ನಜೀರ್, ಅಡೂರ್ ಬಸಿ ಮತ್ತು ತಿಕ್ಕುರಿಸಿ ಕುಮಾರನ್ ನಾಯರ್ ಮೊದಲಾದವರು ಅಭಿನಯಿಸಿದ ಈ ಚಿತ್ರ 1966ರಲ್ಲಿ ಬಿಡುಗಡೆಯಾಗಿ ಬಹಳ ಜನಪ್ರಿಯತೆಯನ್ನು ಗಳಿಸುತ್ತೆ. ಸೊ ಇನ್ನು ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ತಾಣದಲ್ಲಿ ಲಭ್ಯವಿರುವ ಕೃತಿಗಳನ್ನು ನೀವು ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡ್ಬೋದು. ಅಲ್ಲೂ ಕೂಡ ತ್ರಿವೇಣಿ ಅವರ ಕಾದಂಬರಿಗಳು ಸಿಗುತ್ತೆ. ಮೊದಲ ಹೆಜ್ಜೆ, ಬಾನು ಬೆಳಗಿತು, ಸೋತು ಗೆದ್ದವಳು, ಈ 3 ಕಾದಂಬರಿಗಳನ್ನು ಡಿಜಿಟಲೈಸ್ ಮಾಡಿದ್ದಾರೆ. ಸೊ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ಆ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ತ್ರಿವೇಣಿ ಅವರ ಕಾದಂಬರಿಗಳನ್ನು ಓದ್ಬೋದು. ಮೊದಲ ಹೆಜ್ಜೆ, ಬಾನು ಬೆಳಗಿತು, ಸೋತು ಗೆದ್ದವಳು, ಈ ಕಾದಂಬರಿಗಳು ಸಿಗುತ್ತೆ. ಇನ್ನು ಕಿರುತೆರೆ ಧಾರಾವಾಹಿಗಳಾಗಿ ತ್ರಿವೇಣಿ ಅವರ ಕಾದಂಬರಿಗಳು ಕೂಡ ಕಿರುತೆರೆ ಧಾರಾವಾಹಿಗಳಾಗಿ ಕೂಡ ಪ್ರಸಾರವಾಗಿವೆ. ಅದನ್ನು ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ ಯಾವ್ಯಾವ ಕಾದಂಬರಿ ಅಂತ. ತ್ರಿವೇಣಿ ಅವರ ಕಾದಂಬರಿ ಮತ್ತು ಕಥೆಗಳನ್ನು ಆಧರಿಸಿ ನಟ ಶ್ರೀನಿವಾಸ್ ಮೂರ್ತಿ ಅವರು ಟಿವಿಗಾಗಿ ಧಾರಾವಾಹಿ ಸರಣಿಯನ್ನು ಮಾಡಿದ್ದಾರೆ. ತ್ರಿವೇಣಿ ಅವರ ಅವಳ ಮನೆ, ಅಪಸ್ವರ, ಅಪಜಯ ಮುಂತಾದ ಕಾದಂಬರಿಗಳನ್ನು ದೂರದರ್ಶನ ಮಾಧ್ಯಮಕ್ಕೆ ಅಳವಡಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜನವರಿ 2007ರಿಂದ ಅಂದರೆ ಜನವರಿ ಮಂತ್ 2007ರಿಂದ ಪ್ರಸಾರ ಆಗಿತ್ತು. ಇನ್ನು ಇವರ ಸಾಹಿತ್ಯ ಸೇವೆಯನ್ನು ಗಮನಿಸಿ ಇವರಿಗೆ ಬಹಳಷ್ಟು ಪುರಸ್ಕಾರಗಳು ಬಂದಿವೆ. ಅವಳ ಮನೆ ಕಾದಂಬರಿಗೆ 1960ರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬರುತ್ತೆ. ಸಣ್ಣ ಕಥೆಗಳ ಸಂಕಲನವಾದ ಸಮಸ್ಯೆಯ ಮಗು ಪುಸ್ತಕಕ್ಕೆ 1962ರಲ್ಲಿ ದೇವರಾಜ್ ಪ್ರಶಸ್ತಿ ಸಿಗತ್ತೆ. ಇನ್ನು ತ್ರಿವೇಣಿ ಅವರು 35ನೇ ವಯಸ್ಸಿನಲ್ಲಿ ಅಂದರೆ ಅತಿ ಹೆಚ್ಚು ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಮರಣವನ್ನು ಹೊಂತಾರೆ. ಅಂದರೆ ತಮ್ಮ ಒಂದು ಮಗುವನ್ನು ಬಿಟ್ಟು ಅಂದರೆ ತಮ್ಮ ಮಗುವನ್ನು ಬಿಟ್ಟು ಅವರು ಮರಣವನ್ನು ಹೊಂತಾರೆ. ಈಗ ಈ ತ್ರಿವೇಣಿ ಅವರ ಕೃತಿಗಳ ಬಹುತೇಕ ಅಂದರೆ ಬುಕ್ಗಳ ಅಂದರೆ ಪುಸ್ತಕಗಳ ಹಕ್ಕುಗಳು ಅವರ ಮಗಳಾದಂಥ ಮೀರಾ ಕುಮಾರ್ ಅವರ ಹತ್ರ ಇದೆ. ಸೊ ತ್ರಿವೇಣಿ ಅನ್ನುವಂತಹ ಒಂದು ಮಹಾನ್ ಚೈತನ್ಯ
ಅಂದರೆ ಅವರೊಬ್ಬರು ಸಾಹಿತಿ, ಒಂದು ಕಾದಂಬರಿಗಾರ್ತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಮನೋತಜ್ಞೆ ಅಂತಲೂ ಕೂಡ ಹೇಳ್ಬೋದು. ಅವರು ಬರೆದಿರುವಂತಹ ಪ್ರತಿಯೊಂದು ಕಾದಂಬರಿಯಲ್ಲೂ ಕೂಡ ಮಾನಸಿಕ ಸಂವೇದನೆಗಳು, ಮಾನವಿಕ ಸಂವೇದನಾಶೀಲತೆಯನ್ನು ಪ್ರತಿಯೊಂದು ಪಾತ್ರದಲ್ಲಿಯೂ ಕೂಡ ಗ್ರಹಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಉದಾಹರಣೆ, ಶರಪಂಜರ ಸಿನಿಮಾವನ್ನು ನೀವು ನೋಡಿರ್ತೀರಿ. ಶರಪಂಜರ ಸಿನಿಮಾದಲ್ಲಿ ಏನೆಲ್ಲ ಒಂದು ಆ ಪಾತ್ರದ ಆತಂಕಗಳು ಬರ್ತಾ ಹೋಗ್ತವೋ ಅದು ಇವತ್ತಿಗೂ ಕೂಡ ನಾವು ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಕಾಣ್ತಾ ಹೋಗ್ತಿರ್ತೀವಿ. ಸೊ ನಾನು ನಿಮ್ಗೆಲ್ಲರಿಗೂ ಹೇಳೋದೇನು ಅಂತ ಅಂದರೆ, ತ್ರಿವೇಣಿ ಅವರ ಕಾದಂಬರಿಯನ್ನು ನೀವು ಕೂಡ ಅದರ ಅಧ್ಯಯನ ಮಾಡೋದ್ರ ಮೂಲಕ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಳ್ಬೋದು. ಸೊ ಇವತ್ತಿನ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ತ್ರಿವೇಣಿ ಅವರ ಕುರಿತು ಪರಿಚಯವನ್ನು ಮಾಡಿಕೊಟ್ವಿ, ಕಾದಂಬರಿಕಾರ್ತಿ. ಇನ್ನು ನಾವು ಇದುವರೆಗೂ ಕಳೆದ ತಿಂಗಳಿಂದ ನಾವು ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಏನೆಲ್ಲ ಮಾಡಿದ್ದೀವಿ ಅನ್ನೋದನ್ನು ಪುನರಾವರ್ತನೆ ಮಾಡುವಂತಹ ಸಮಯ. ಸೊ ಈಗ ನಾವು ಕಳೆದ ಮೊದಲ ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಏನು ಮಾಡಿದ್ವಿ, ನಾವು ಮೊದಲ ಬಾರಿಗೆ ಹೊಸದಾಗಿ ಕಥೆಯನ್ನು, ಕವನವನ್ನು ಬರೀಬೇಕು ಅಂತ ಅಂದ್ಕೊಂಡಿರೋವಂಥವ್ರು ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ತಯಾರಿ ಮಾಡಿಟ್ಕೊಂಡಿರಬೇಕು, ಯಾವ ರೀತಿ ವಿಚಾರ ಸಂವೇದನೆಯನ್ನು ಇಟ್ಕೊಂಡಿರಬೇಕು ಅಂತ ಹೇಳಿ ತಿಳಿಸಿದ್ವಿ. ಇನ್ನು ಅದನ್ನು ಮತ್ತೆ ಇನ್ನೊಂದು ಸಣ್ಣ ಬ್ರೀಫಾಗಿ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಲ್ಲೂ ಕೂಡ ಮನಸ್ಸು ಮಾಡಿದರೆ ನೀವು ಕೂಡ ಸಾಹಿತ್ಯವನ್ನು ಬರೀಬೋದು. ನೀವು ಕೂಡ ಸಣ್ಣ ಸಣ್ಣ ಕವನಗಳನ್ನು, ಹನಿಗವನಗಳನ್ನು, ಚುಟುಕುಗಳನ್ನು ಬರೆಯುವಂತಹ ಶಕ್ತಿ ನಿಮ್ಮಲ್ಲೂ ಇದೆ. ಆದರೆ ಅದನ್ನು ಬರೆಯುವಂತಹ ಮನಸ್ಥಿತಿಯನ್ನು ತಗೊಳ್ಬೇಕಷ್ಟೆ. ಅಂದರೆ ನಾನು ಸಿದ್ಧ ಮನಸ್ಥಿತಿಯಲ್ಲಿ ಕೂತ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ನೀವು ಕೂಡ ಎಪಿಸೋಡ್ 1ನಲ್ಲಿ ನಾವೇನು ಮಾಡಿದ್ವಿ, ಸಾಹಿತ್ಯ ಕೃಷಿ ಕಾರ್ಯಾಗಾರದಲ್ಲಿ ಎಲ್ಲರಿಗೂ ಟಾಸ್ಕ್ ಕೊಟ್ಟಿದ್ವಿ. ನಿಮಗೆ ಅನ್ನಿಸುವಂತಹ ವಿಷಯವನ್ನು ನೀವು ಆಯ್ಕೆ ಮಾಡಿಕೊಂಡು ಅದರ ಕುರಿತು ನೀವು ಏನು ಮಾಡಿ ಪದ್ಯವನ್ನು ಅಥವಾ ಕವನವನ್ನು ಬರೆಯೋದಕ್ಕೆ ಶುರು ಮಾಡ್ಕೊಳ್ಳಿ. ಇಂತಹ ಕವನವನ್ನು ಅಥವಾ ಪದ್ಯವನ್ನು ನೀವು ನನಗೆ ಕಳಿಸ್ಕೊಟ್ರೆ ಮುಂದಿನ ಕಾರ್ಯಾಗಾರದಲ್ಲಿ ಓದುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಸಾಹಿತ್ಯ ಅಡಗಿದೆ. ಆ ಸಾಹಿತ್ಯವನ್ನು ಎಚ್ಚರಿಸ್ಕೊಳ್ಬೇಕು ಅಂದರೆ, ನಮ್ಮ ಒಳಗಿರುವಂತಹ ಸಾಹಿತ್ಯವನ್ನು ಅರಿವಿಗೆ ತಂದುಕೊಳ್ಬೇಕು ಅಂತಂದರೆ ನಾವು ನಿರಂತರವಾದಂತಹ ಅಧ್ಯಯನಶೀಲತೆಯಲ್ಲಿ ತೊಡಗಿಕೊಳ್ಬೇಕಾಗುತ್ತೆ ಅನ್ನೋದನ್ನು ಸಾಹಿತ್ಯ ಕೃಷಿ ಕಾರ್ಯಾಗಾರ ಮೊದಲ ಎಪಿಸೋಡ್ನಲ್ಲಿ ತಿಳಿಸ್ಕೊಟ್ಟಿದ್ವಿ. ಇನ್ನು 2ನೇ ಎಪಿಸೋಡ್ನಲ್ಲಿ ಇಂಪಾರ್ಟೆನ್ಸ್ ಆಫ್ ಲಿಟ್ರೇಚರ್ ಏನಂತ ಅಂದರೆ, ಈ ಸಾಂಸ್ಕ್ರಿಟ್ ಲಿಟ್ರೇಚರ್ ಅನ್ನೋದು, ಈ ಸಂಸ್ಕೃತ ಸಾಹಿತ್ಯ ಅನ್ನೋದಿದೆ ನೋಡಿ, ಅದು ಬಹಳಷ್ಟು ಒಂದು ಊರಣ ಅಂತಲೇ ಹೇಳ್ಬೋದು. ಯಾರು ಹೊಸದಾಗಿ ಕಲಿತಾ ಇದ್ದೀರೋ ತಾವೆಲ್ಲರೂ ಕೂಡ ಸಂಸ್ಕೃತ ಸಾಹಿತ್ಯವನ್ನು ಓದುವಂತಹ ಪ್ರಯತ್ನವನ್ನು ಮಾಡಿ ವೇದ ವಿಜ್ಞಾನದ ವಿಚಾರಗಳನ್ನು ವೇದೋಪನಿಷತ್ತುಗಳಿರ್ಬೋದು, ಶ್ರೀಮದ್ ಭಾಗವತಂ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಭಗವದ್ಗೀತೆಯಲ್ಲಿ ಬರುವಂತಹ ಶ್ಲೋಕಗಳೇನಿದೆ ಆ ಶ್ಲೋಕಗಳ ಒಂದು ಕಾವ್ಯಾಲಂಕಾರಗಳನ್ನು ಗ್ರಹಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಏನು ಮಾಡಿದ್ವಿ, ಸಾಹಿತ್ಯ ಕೃಷಿ ಕಾರ್ಯಾಗಾರ 2ನೇ ಹಂತದಲ್ಲಿ ನಾವು ಹೇಳ್ಕೊಟ್ಟಿದ್ವಿ. ಹೇಗೆ ಸಾಹಿತ್ಯ ಕೃಷಿ ಹೇಗೆ ನಮ್ಮ ಒಳಗಿರುವಂತಹ ಸಾಹಿತ್ಯದ ಅಧ್ಯಯನಶೀಲತೆಯನ್ನು ಕಾವ್ಯಾಲಂಕಾರಗಳನ್ನು, ಅಂದರೆ ಭಗವದ್ಗೀತೆಯನ್ನು ಓದುವ ಮೂಲಕ, ರಾಮಾಯಣ ಮಹಾಭಾರತ ಪುಸ್ತಕಗಳನ್ನು ಓದುವ ಮೂಲಕ, ಅಲ್ಲಿ ಬರುವಂತಹ ವ್ಯಾಖ್ಯಾನಗಳನ್ನು ಓದುವ ಮೂಲಕ, ಶ್ಲೋಕಗಳನ್ನು ಓದುವ ಮೂಲಕ ಯಾವ ರೀತಿ ನಾವು ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಮೋಟಿವೇಟ್ ಮಾಡಿದ್ವಿ. ಸಾಹಿತ್ಯ ಕೃಷಿ ಕಾರ್ಯಾಗಾರದ 2ನೇ ಎಪಿಸೋಡ್ನಲ್ಲಿ ಶ್ರೀಮದ್ ಭಾಗವತಂ ಬಗ್ಗೆ ಹೇಳಿದೆ. ಸೊ ಇನ್ನು ನಮ್ಮ ವೇದಗಳು ಅಂತ ಬಂತ ಅಂದರೆ ದ್ವೈತ ಸಿದ್ಧಾಂತಗಳನ್ನು ಓದುವಂಥ ಕೆಲಸವನ್ನು ಮಾಡಬೇಕು. ಇನ್ನು ಯಜುರ್ವೇದ, ಅಥರ್ವಣ ವೇದ, ಪ್ರತಿಯೊಂದು ಏನು 4 ಚತುರ್ವೇದಗಳಿದೆಯೋ ಆ 4 ಚತುರ್ವೇದಗಳಲ್ಲೂ ಬರುವಂಥ ಶ್ಲೋಕಗಳು ಮತ್ತು ಪದ್ಯಗಳು ಅದರಲ್ಲಿ ಬರುತ್ತೆ ನೋಡಿ, ಪ್ರತಿಯೊಂದು ಶ್ಲೋಕ ಪದ್ಯಗಳು ಕೂಡ ಬಹಳಷ್ಟು ಇಂಪಾರ್ಟೆನ್ಸನ್ನು ಹೊಂದಿರುವಂಥದ್ದು. ಅದನ್ನು ಗ್ರಹಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಹೋದರೆ ಖಂಡಿತವಾಗಲೂ ಕೂಡ ನಿಮಗೆ ಹೆಚ್ಚು ಪದ ಸಂಗ್ರಹಣೆ ಆಗುತ್ತೆ. ಪದಗಳ ಜೊತೆಗೆ ನಿಮಗೆ ಏನಾಗ್ತಾ ಹೋಗುತ್ತೆ, ಆ ಸಾಹಿತ್ಯದ ಲಹರಿ ಸಿಗ್ತಾ ಹೋಗುತ್ತೆ. ಅಂದರೆ ಹೀಗೂ ಕೂಡ ಇದೆಯಾ, ಸಂಸ್ಕೃತದ ಒಂದು ಸಂಸ್ಕೃತ ಭಾಷೆಯ ಮತ್ತು ಪ್ರಾಕೃತ ಭಾಷೆಯ ಒಂದು ಆ ಗ್ರಾಂಥಿಕ ಭಾಷೆಯ ಒಂದು ಕಾವ್ಯಾಲಂಕಾರಗಳನ್ನು ನಾವು ಸ್ಟಡಿ ಮಾಡ್ಬೋದು.